ರೈತರಿಗೆ ಇದೀಗ ಒಂದು ಗುಡ್ ನ್ಯೂಸ್ ಬಂದಿದೆ. ಹೌದು, ಫಸಲ್ ಬಿಮಾ ಯೋಜನೆಯ ಅಡಿಯಲ್ಲಿ 30 ಲಕ್ಷ ರೈತರಿಗೆ ಇದೀಗ ಹಣ ಬಿಡುಗಡೆ ಆಗ್ತಾ ಇದ್ದು, ಶೀಘ್ರ ಖಾತೆಗೆ ಜಮೆ ಆಗಬೇಕು ಅಂತಂದ್ರೆ ಹೊಸ ರೂಲ್ಸ್ ಒಂದನ್ನ ಇದೀಗ ಸರ್ಕಾರ ಹಾಕಿರ್ತಕ್ಕಂಥದ್ದು. ಹಾಗಾದ್ರೆ ಆ ರೂಲ್ಸ್ ಏನು? ಈ ರೈತರು ಅಂದ್ರೆ 30 ಲಕ್ಷ ರೈತರಿದಾರಲ್ಲ, ಅವ್ರು ಏನು ಮಾಡಬೇಕು, ಇದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತೀನಿ. ಅದಕ್ಕೆ ಮೊದಲು ಕರ್ನಾಟಕ ನ್ಯೂಸ್ 9ಗೆ ಸ್ವಾಗತ. ನಾನು ವಿಮಲಾ ನಾಗರಾಜ್. ಸ್ನೇಹಿತರೆ, ದೇಶದ ರೈತರಿಗೆ ಇದೀಗ ಕೇಂದ್ರ ಸರ್ಕಾರ ಗುಡ್ ನ್ಯೂಸ್ ಅನ್ನ ಕೊಟ್ಟಿರ್ತಕ್ಕಂಥದ್ದು. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯ ಅಡಿಯಲ್ಲಿ 3,200 ಕೋಟಿ ರೂಪಾಯಿ ಹಣವನ್ನ ಇದೀಗ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿರ್ತಕ್ಕಂಥದ್ದು. ದೇಶದಾದ್ಯಂತ ಇರತಕ್ಕಂತ 30 ಲಕ್ಷ ರೈತರಿಗೆ ಈ ಒಂದು ಫಸಲ್ ಬಿಮಾ ಯೋಜನೆಯ ಅಡಿಯಲ್ಲಿ ಅನುಕೂಲ ಸಿಗಲಿದೆ. ಇನ್ನು ಶೀಘ್ರವೇ ಈ ಒಂದು ಹಣ ರೈತರ ಖಾತೆಗೆ ಜಮೆಯಾಗ್ತಕ್ಕಂತ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ವಿಮಾ ಕಂಪನಿಗಳಿಗೆ ದಂಡ ವಿಧಿಸುವ ಹೊಸ ನಿಯಮವನ್ನ ಜಾರಿ ಮಾಡಿದೆ. ಹಾಗಾದ್ರೆ ಏನಿದು ಹೊಸ ನಿಯಮ ಅಂತ ಕೇಳೋದಾದ್ರೆ, ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಸೋಮವಾರ ಈ ಯೋಜನೆಯ ಅಡಿಯಲ್ಲಿ ರೈತರಿಗೆ ಬೆಳೆ ವಿಮೆ ಪರಿಹಾರವಾಗಿ ಹಣವನ್ನ ಡಿಜಿಟಲ್ ಮೂಲಕ ವರ್ಗಾವಣೆ ಮಾಡ್ತಾರೆ ಅಂತ ಹೇಳಲಾಗ್ತಿದೆ. ರಾಜಸ್ಥಾನದ ಜುಂಜುನಲ್ಲಿ ನಡೀತಕ್ಕಂತ ಈ ಒಂದು ಕಾರ್ಯಕ್ರಮದಲ್ಲಿ, ರಾಜಸ್ಥಾನದ ಜುಂಜುನಲ್ಲಿ ನಡೀತಕ್ಕಂತ ಒಂದು ಕಾರ್ಯಕ್ರಮದಲ್ಲಿ ಈ ಹಣವನ್ನ ಬಿಡುಗಡೆ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ರಾಜಸ್ಥಾನ ಮುಖ್ಯಮಂತ್ರಿ ಭಜನ್ ಲಾಲ್ ಶರ್ಮಾ, ಕೇಂದ್ರ ಕೃಷಿ ರಾಜ್ಯ ಸಚಿವ ಭಗೀರಥ್ ಚೌಧರಿ ಮತ್ತು ರಾಜ್ಯ ಕೃಷಿ ಸಚಿವ ಕಿರೋಡಿ ಲಾಲ್ ಮೀನಾ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರಂತೆ. ಇನ್ನು ಯಾವ ರಾಜ್ಯದ ರೈತರಿಗೆ ಎಷ್ಟು ಹಣ ಬಿಡುಗಡೆ ಆಗುತ್ತೆ ಅನ್ನೋದನ್ನ ನೋಡೋದಾದ್ರೆ, 3,200 ಕೋಟಿ ರೂಪಾಯಿ ಈ ಒಂದು ಹಣದಲ್ಲಿ ಮಧ್ಯಪ್ರದೇಶಕ್ಕೆ 1,156 ಕೋಟಿ, ಹಾಗೆ ರಾಜಸ್ಥಾನದಲ್ಲಿರ್ತಕ್ಕಂಥ ರೈತರಿಗೆ 1,121 ಕೋಟಿ, ಇನ್ನು ಛತ್ತೀಸ್ಗಢ್ನಲ್ಲಿರ್ತಕ್ಕಂಥ ರೈತರಿಗೆ 150 ಕೋಟಿ, ಹಾಗೆ ನಮ್ಮ ಕರ್ನಾಟಕ ಸೇರಿ ಇತರ ರಾಜ್ಯಗಳ ರೈತರಿಗೆ 773 ಕೋಟಿ ಹಣ ಸಂದಾಯ ಆಗತ್ತೆ. ಟೋಟಲಿ 3,200 ಕೋಟಿ ರೂಪಾಯಿ ಹಣದಲ್ಲಿ ಎಲ್ಲ ರಾಜ್ಯಗಳನ್ನ ಡಿವೈಡ್ ಮಾಡ್ಕೊಳ್ತಾ ಬಂದ್ರೆ ಕರ್ನಾಟಕಕ್ಕೆ 773 ಕೋಟಿ ರೂಪಾಯಿ ಹಣ ಸಂದಾಯ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಸೊ ರಾಜ್ಯಗಳು ತಡ ಮಾಡಿದ್ರೆ ದಂಡವನ್ನ ವಿಧಿಸಲಾಗುತ್ತೆ ಅಂತ ಕೃಷಿ ಸಚಿವ ಚೌಹಾಣ್ ರವರು ಹೇಳಿದ್ದಾರೆ. ಕೇಂದ್ರ ಸರ್ಕಾರದಿಂದ ರೈತರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ವಿಮಾ ಪರಿಹಾರವನ್ನ ಸುಲಭಗೊಳಿಸಲಾಗಿದೆ. ಹೀಗಾಗಿ ರಾಜ್ಯ ಸರ್ಕಾರ ತನ್ನ ವಿಮಾ ಕಂಪನಿಗಳ ಪಾಲಿನ ಹಣವನ್ನ ತಡ ಮಾಡಿದ್ರೆ, ಅಂದ್ರೆ ವಿಮಾ ಕಂಪನಿಗಳು ಏನಿರುತ್ತಲ್ಲ ಅವು ಈ ಹಣವನ್ನ ಬಿಡುಗಡೆ ಮಾಡೋದನ್ನ ತಡ ಮಾಡಿದ್ರೆ ಅದಕ್ಕೆ 12% ದಂಡವನ್ನ ವಿಧಿಸಲಾಗುತ್ತೆ ಅಂತ ಹೇಳಲಾಗ್ತದೆ. ಈ ದಂಡದ ಮೊತ್ತ ಏನಿದೆಯಲ್ಲ, ಅಂದ್ರೆ ವಿಮಾ ಕಂಪನಿಗಳಿಂದ ದಂಡವನ್ನ ಸಂಗ್ರಹ ಮಾಡ್ತಾರಲ್ಲ, ಆ ಹಣವನ್ನ ರೈತರಿಗೆ ಇಂತಿಷ್ಟು ಅಂತ ಹೇಳ್ಬಿಟ್ಟು ರಾಜ್ಯ ಸರ್ಕಾರ ಕೊಡ್ಲಿಕ್ಕೆ ತೀರ್ಮಾನವನ್ನ ಮಾಡ್ಕೊಂಡಿರುವಂತದ್ದು. ಇನ್ನು 2016ರಲ್ಲಿ ಫಸಲ್ ಬಿಮಾ ಯೋಜನೆ ಪ್ರಾರಂಭ ಆದಾಗಿನಿಂದ ರೈತರು 35,864 ಕೋಟಿ ರೂಪಾಯಿ ಪ್ರೀಮಿಯಂ ಅನ್ನ ಪಾವತಿ ಮಾಡಿದ್ದಾರೆ. ರೈತರು ಪಾವತಿ ಮಾಡಿರ್ತಕ್ಕಂತಹ ಹಣವನ್ನೇ ಇದೀಗ ಬಿಡುಗಡೆ ಮಾಡ್ತಿರ್ತಕ್ಕಂಥದ್ದು. ಸೊ ಅದಕ್ಕೆ ಪ್ರತಿಯಾಗಿ 1,83,000 ಕೋಟಿ ರೂಪಾಯಿ ಪರಿಹಾರ ವಿತರಣೆ ಆಗ್ತಾ ಇದೆ. ಸೊ ರೈತರು ಕಟ್ಟಿದ ಪ್ರೀಮಿಯಂಗಿಂತ ಸರಾಸರಿ 5 ಪಟ್ಟು ಹಣವನ್ನ ಪರಿಹಾರದ ರೂಪದಲ್ಲಿ ಇದೀಗ ವಿಮಾ ಕಂಪನಿಗಳು ನೀಡಬೇಕು. ಇದು ಸರ್ಕಾರ ರೈತರಿಗೆ ಎಷ್ಟರ ಮಟ್ಟಿಗೆ ಸಹಾಯ ಮಾಡ್ತಿದೆ ಅನ್ನೋದನ್ನ ತೋರಿಸ್ತಿದೆ ಅಂತ ಅಂದ್ಬಿಟ್ಟು ಕೃಷಿ ಸಚಿವರು ಇದೀಗ ಸರ್ಕಾರದ ಈ ಒಂದು ಯೋಜನೆಯ ಕುರಿತು ಮಾತನಾಡಿರ್ತಕ್ಕಂಥದ್ದು. ಇನ್ನು ಪರಿಹಾರ ವಿತರಣೆ ಸುಧಾರಣೆ, ಕೃಷಿ ಸಚಿವಾಲಯವು ತಂತ್ರಜ್ಞಾನವನ್ನ ಬಳಸಿಕೊಂಡು ವಿತರಣೆ ಮಾಡಬೇಕು ಅಂತ ಇದೀಗ ಎಲ್ಲಾ ಸಿದ್ಧತೆಯನ್ನ ಮಾಡ್ಕೊಂಡಿದೆ. ಅಂದ್ರೆ ತಂತ್ರಜ್ಞಾನವನ್ನು ಬಳಸ್ಕೊಂಡ್ರೆ ಸಾಧ್ಯವಾದಷ್ಟು ಬೇಗ ರೈತರ ಖಾತೆಗಳಿಗೆ ಹಣ ಅನ್ನೋದು ಹೋಗುತ್ತೆ. ಅದಕ್ಕೋಸ್ಕರ ತಂತ್ರಜ್ಞಾನವನ್ನು ಬಳಸ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಮೊಬೈಲ್ ಅಪ್ಲಿಕೇಶನ್ ಮತ್ತೆ ಕೃಷಿ ರಕ್ಷಕ್ ಪೋರ್ಟಲ್ ಹಾಗೆ 14447 ಪೋರ್ಟಲ್ ಮೂಲಕ, ಅಂದ್ರೆ 177 ಸಹಾಯವಾಣಿ ಇದೆಯಲ್ಲ, ಈ ಒಂದು ಸಹಾಯವಾಣಿಯ ಮೂಲಕ ಇದನ್ನ ಪರಿಹಾರದ ಹಣ ಏನಿದೆಯಲ್ಲ ಅದನ್ನ ವಿತರಣೆ ಮಾಡಬೇಕು ಅಂತ ಹೇಳ್ಬಿಟ್ಟು ಸರ್ಕಾರ ನಿರ್ಧಾರ ಮಾಡಿರ್ತಕ್ಕಂಥದ್ದು. ಹೆಚ್ಚು ಪಾರದರ್ಶಕತೆಯಿಂದ ಕೂಡಿರಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಯೋಜನೆಯ ಹಣವನ್ನ
ಪೋರ್ಟಲ್ ಮೂಲಕ ಆಗಿರಬಹುದು, ಮೊಬೈಲ್ ಅಪ್ಲಿಕೇಶನ್ ಮೂಲಕ ಆಗಿರಬಹುದು, 14447 ಮೂಲಕ ಆಗಿರಬಹುದು. ಅಂದ್ರೆ ಪಾರದರ್ಶಕತೆಯನ್ನ ಇಟ್ಕೊಂಡು ಫಸಲ್ ಬಿಮಾ ಯೋಜನೆ ನೋಂದಣಿಯ ರೈತರಿಗೆ ಈ ಒಂದು ಹಣವನ್ನ ನಿಖರವಾದ ಮಾಹಿತಿಯ ಮೂಲಕ ವರ್ಗಾವಣೆ ಮಾಡಲಿಕ್ಕೆ ಸಿದ್ಧತೆಯನ್ನ ನಡೆಸಿರ್ತಕ್ಕಂಥದ್ದು. ಸೊ ಗ್ರಾಮದಲ್ಲಿಯೇ ನೋಂದಣಿಗೆ ಅವಕಾಶವನ್ನ ರೈತರಿಗೆ ಮಾಡಿಕೊಟ್ಟಿರ್ತಕ್ಕಂಥದ್ದು. ಗ್ರಾಮ ಮಟ್ಟದಲ್ಲಿಯೇ ನೋಂದಣಿಯನ್ನ ರೈತರು ಈಗ ಮಾಡ್ಕೊಳ್ಬಹುದು. ಹವಾಮಾನ ವೈಪರೀತ್ಯದಿಂದ ಬೆಳೆ ನಷ್ಟ ಆದ್ರೂ ಕೂಡ ಈ ಯೋಜನೆಗಳ ಮೂಲಕ ರೈತರು ಸುಲಭವಾಗಿ ಹಣವನ್ನ ಅಥವಾ ಪರಿಹಾರದ ಹಣವನ್ನ ಪಡ್ಕೊಳ್ಬಹುದು ಅಂತ ಸಚಿವರು ತಿಳಿಸಿರ್ತಕ್ಕಂಥದ್ದು. ಸೊ ಆದಷ್ಟು ಬೇಗ ಫಸಲ್ ಬಿಮಾ ಯೋಜನೆಯ ಒಂದು ಪರಿಹಾರದ ಹಣ ಏನಿದೆ ಅದನ್ನ ವಿಮಾ ಕಂಪನಿಗಳು ಬಿಡುಗಡೆ ಮಾಡಬೇಕು. ಇಲ್ಲ ತಡ ಆಯ್ತು ಅಂತ ಹೇಳಿದ್ರೆ ವಿಮಾ ಕಂಪನಿಗಳಿಗೆ 12% ದಂಡವನ್ನ ವಿಧಿಸಿ ಆ ಹಣವನ್ನ ಕೂಡ ರೈತರಿಗೆ ಜಮಾವಣೆ ಮಾಡ್ತಕ್ಕಂಥದ್ದು ಈ ಯೋಜನೆಯ ಉದ್ದೇಶ ಆಗಿದೆ. ಸೊ ನೀವು ಕೂಡ ರೈತರಾಗಿದ್ರೆ ಈ ಮಾಹಿತಿ ಇಷ್ಟವಾಗಿದ್ರೆ ಈಗಲೇ ಒಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋವನ್ನ ಎಲ್ಲ ಕಡೆ ಶೇರ್ ಮಾಡಿ. ಥ್ಯಾಂಕ್ ಯು.